ಓಂ ಹ್ರೀಂ ಪ್ರತ್ಯಂಗಿರಾಯಿ ನಮಃ. ಪ್ರತ್ಯಂಗಿರ ಆಸ್ಟ್ರಾಲಜಿ ಮತ್ತು ವಾಸ್ತು ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಬಂಧು ಬಾಂಧವರಿಗೂ ಸಹ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ತಿಳಿಸ್ಲಿಕ್ಕೆ ಇಷ್ಟವನ್ನು ಪಡ್ತೀನಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ವಿಶೇಷವಾಗಿ ಶನಿ ಹೋರ ಎಂಬ ವಿಚಾರವನ್ನು ತಿಳಿದುಕೊಳ್ತಾ ಇದ್ದೀವಿ. ಏನಿದು ಶನಿ ಹೋರ? ಈ ಶನಿ ಹೋರದಲ್ಲಿ ಯಾವ ಕೆಲಸಗಳನ್ನು ಮಾಡಿದ್ರೆ ನಮಗೆ ಯಶಸ್ಸು ಸಿಗುತ್ತೆ, ಶನಿ ಹೋರದಲ್ಲಿ ಯಾವ ಕೆಲಸಗಳನ್ನು ಮಾಡಬಾರ್ದು, ಶನಿ ಹೋರದ ಪ್ರಯೋಜನ ಏನು, ಶನಿ ಹೋರವನ್ನು ನಾವು ಸದುಪಯೋಗವನ್ನು ಪಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಏನೇನು ಯಶಸ್ಸನ್ನು ಕಾಣ್ಬೋದು, ಉದ್ಯೋಗದಲ್ಲಿ ಯಾವ ರೀತಿ ಯಶಸ್ಸನ್ನು ಕಾಣ್ಬೋದು, ಆಯುಸ್ಸು ಆರೋಗ್ಯದಲ್ಲಿ ಯಾವ ರೀತಿ ಯಶಸ್ಸನ್ನು ಕಾಣ್ಬೋದು, ವೈಯಕ್ತಿಕ ಜೀವನದಲ್ಲಿ ಕೌಟುಂಬಿಕ ಜೀವನದಲ್ಲಿ ಯಾವ ರೀತಿ ಎಲ್ಲ ಬದಲಾವಣೆಗಳಾಗ್ತವೆ ಅನ್ನೋ ಒಂದು ವಿಚಾರದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಹೆಸರೇ ಹೇಳುತ್ತೆ ಶನಿ ಹೋರ ಅಂದರೆ ಶನೇಶ್ವರನಿಗೆ ವಿಶೇಷವಾದಂಥ ಕಾಲಾವಧಿಯನ್ನು ಶನಿ ಹೋರ ಅಂತ ಕರೀತಾರೆ. ಪ್ರತಿ ಶನಿವಾರ ಬೆಳಗ್ಗೆ ಒಂದು 6ರಿಂದ 7 ಗಂಟೆಯ ಕಾಲಾವಧಿಯಲ್ಲಿ, ಅಂದರೆ 6 ಗಂಟೆಯಿಂದ 7 ಗಂಟೆಯ ಮಿಡ್ಲ್ ಟೈಮ್ ಏನಿರುತ್ತೆ ಆ ಮಧ್ಯದ ಕಾಲಾವಧಿಯನ್ನು ವಿಶೇಷವಾಗಿ ಶನಿ ಹೋರ ಸಮಯ ಅಂತ ಕರೀತಾರೆ. ಆ ಒಂದು ಕಾಲಾವಧಿಯಲ್ಲಿ ಭೂಮಿಯ ಮೇಲೆ ಶನೇಶ್ವರನ ಕಾಸ್ಮಿಕ್ ಎನರ್ಜಿ ದೊಡ್ಡ ಮಟ್ಟದಲ್ಲಿ ಅರ್ತ್ಗೆ ರೀಚ್ ಆಗ್ತಾ ಇರ್ತದೆ. ಈ ಒಂದು ಕಾಲಾವಧಿಯಲ್ಲಿ ಏನಾದರೂ ತಾವು ಶನೇಶ್ವರನ ಆರಾಧನೆಯನ್ನು ಮಾಡೋದ್ರಿಂದ, ಶನೇಶ್ವರನಿಗೆ ಪ್ರೀತಿಕರವಾದಂತಹ ವಿಚಾರಗಳನ್ನು ನಡೆದುಕೊಡೋದ್ರಿಂದ, ಶನೇಶ್ವರನ ಜಪವನ್ನು ಮಾಡೋದ್ರಿಂದ, ಶನೇಶ್ವರನಿಗೆ ಸಂಬಂಧಪಟ್ಟಂಥ ಅಷ್ಟೋತ್ತರವನ್ನು ಓದ್ಕೊಳ್ಳೋದ್ರಿಂದ, ಶನೇಶ್ವರನಿಗೆ ಸಂಬಂಧಪಟ್ಟಂಥ ಶನಿ ಕವಚವನ್ನು ಹೇಳ್ಕೊಡೋದ್ರಿಂದ, ಶನೇಶ್ವರನಿಗೆ ಪ್ರಿಯಕರವಾಗಿರತಕ್ಕಂಥ ದೈವ ಯಾವುದಾದ್ರೂ ಇದ್ದರೆ ಅದನ್ನು ವಿಷ್ಣು ಅಂತ ಕರೀತಾರೆ. ಹಾಗಾಗಿ ವಿಷ್ಣು ಸಹಸ್ರನಾಮವನ್ನು ಪಠನೆಯನ್ನು ಮಾಡೋದ್ರಿಂದ, ಶನೇಶ್ವರನಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂದರೆ ಸಮಾಜದಲ್ಲಿ ಅತ್ಯಂತ ತಳಮಟ್ಟದಲ್ಲಿ ಕಷ್ಟಕರವಾದಂತಹ ಕೆಲಸಗಳನ್ನು ಯಾರ್ಯಾರು ಮಾಡ್ತಾ ಇರ್ತಾರೆ ಅಂದರೆ ಕಾರ್ಮಿಕ ವರ್ಗ ಅಂತ ಕರಿತೇವೆ. ಆ ತಳಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಡಿ ಗ್ರೂಪ್ ಕಾರ್ಮಿಕ ವರ್ಗ ಏನಿರ್ತದೆ, ಸಮಾಜವನ್ನು ಸ್ವಚ್ಛಗೊಳಿಸ್ತಕ್ಕಂಥವ್ರು, ಮನೆಯನ್ನು ಸ್ವಚ್ಛಗೊಳಿಸ್ತಕ್ಕಂಥವ್ರು, ಬೀದಿ ಕೆಲಸಗಳನ್ನು ಮಾಡ್ತಕ್ಕಂಥವ್ರು, ವಾಚ್ಮ್ಯಾನ್ಗಳಾಗಿರ್ಬೋದು, ರೈತ ಕಾರ್ಮಿಕರಾಗಿರ್ಬೋದು, ಕೂಲಿ ನಾಲಿ ಕೆಲಸಗಳನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಇಲ್ಲ ಈ ಕೊನೆಯ ಹಂತದಲ್ಲಿ ಯಾರ್ಯಾರು ಕಾರ್ಮಿಕ ಶ್ರಮ ವರ್ಗದಲ್ಲಿ ಕೆಲಸವನ್ನು ಮಾಡ್ತಾರೆ ಅವರಿಗೆ ಸಹಕಾರವನ್ನು ಕೊಡೋದ್ರಿಂದ, ಅವರಿಗೆ ಪ್ರೀತಿಯನ್ನು ತೋರಿಸೋದ್ರಿಂದ, ಅವರಿಗೆ ಸಿಹಿಗಳನ್ನು ಹಂಚೋದ್ರಿಂದ ಈ ಒಂದು ಶನಿ ಹೋರ ಅವಧಿಯಲ್ಲಿ ಸಂಪೂರ್ಣವಾಗಿ ಶನೇಶ್ವರನ ನಮ್ಮ ಕಡೆಗೆ ಸೆಳ್ಕೊಂಡು ನಮಗಿರ್ತಕ್ಕಂಥ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ಉದ್ಯೋಗದಲ್ಲಿ ಉಂಟಾಗ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಣೆಯನ್ನು ಮಾಡಿಕೊಳ್ಬೋದು ಅಂತ ತಿಳಿಸ್ಕೊಡುತ್ತೆ. ಯಾಕೆ ಶನೇಶ್ವರನಿಗೆ ಅಷ್ಟು ವಿಶೇಷವಾದ ಸ್ಥಾನವನ್ನು ಕೊಡ್ತಾರೆ ಅಂತಂದರೆ, ಶನೇಶ್ವರನ ಕರ್ಮಕಾರಕ ಅಂತ ಕರೀತಾರೆ, ಉದ್ಯೋಗಕಾರಕ ಅಂತ ಕರೀತೇವೆ, ಸಾಲ ಸೂಲ ಬಾಧೆಗಳನ್ನು ನಿವಾರಣೆ ಮಾಡ್ತಕ್ಕಂಥ ಗ್ರಹ ಅಂತ ಕರೀತಾರೆ, ಜೊತೆಗೆ ಅವಮಾನಗಳು, ಅಪಮಾನಗಳು, ನಿಂದನೆಯನ್ನು ನಿವಾರಣೆ ಮಾಡ್ತಕ್ಕಂಥ ಗ್ರಹ. ಇಷ್ಟು ವಿಶೇಷವಾಗಿರ್ತಕ್ಕಂಥ ಶನೇಶ್ವರ ಕೆಲವೊಂದು ಸಂದರ್ಭಗಳಲ್ಲಿ ಸಾಡೆ ಸಾತಿ ಅಂತ ಕೇಳಿರ್ತೀರ, ಅಷ್ಟಮ ಶನಿ ಅಂತ ಕೇಳಿರ್ತೀರ, ಪಂಚಮ ಶನಿ ಅಂತ ಕೇಳಿರ್ತೀರ. ಜಾತಕದಲ್ಲಿ ಏನಾದರೂ ಶನೇಶ್ವರ ಲಗ್ನದಲ್ಲಿರ್ಬೋದು, ಸಪ್ತಮದಲ್ಲಿರ್ಬೋದು, ಏಕಾದಶ ಸ್ಥಾನ 12ನೇ ಮನೆಯಲ್ಲಿ ಏನಾದರೂ ಶನೇಶ್ವರ ಇದ್ದರೆ ಅಂಥವರ ವೈಯಕ್ತಿಕ ಜೀವನ, ವೈವಾಹಿಕ ಜೀವನ ತುಂಬ ಕ್ಲಿಷ್ಟಕರವಾಗಿರ್ತದೆ. ಉದಾಹರಣೆಗೆ ಶನೇಶ್ವರ ಲಗ್ನದಲ್ಲಿದ್ದರೆ ದೈಹಿಕವಾದಂಥ ಒಂದಷ್ಟು ಸಮಸ್ಯೆಗಳು, ಕಾಲಿಗೆ ಸಂಬಂಧಪಟ್ಟಂಥ, ನಡಿಗೆಗೆ ಸಂಬಂಧಪಟ್ಟಂಥ ಒಂದಷ್ಟು ಸಮಸ್ಯೆಗಳು, ಗುಪ್ತವಾಗಿರ್ತಕ್ಕಂಥ ಒಂದಷ್ಟು ಅನಾರೋಗ್ಯ ಸಮಸ್ಯೆಗಳೇ ಕಾಣಿಸ್ಕೊಳ್ತದೆ. ಅದೇ ಶನೇಶ್ವರ ಏನಾದರೂ 7ನೇ ಮನೆಯಲ್ಲಿದ್ದರೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಇದಷ್ಟೇ ಅಲ್ಲದೆ ಶನೇಶ್ವರ ಏನಾದರೂ 12ನೇ ಮನೆಯಲ್ಲಿದ್ದರೆ, ಆ ಶನೇಶ್ವರ ಏನಾದರೂ 12ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿದ್ದರೆ ಎಷ್ಟೇ ಸಂಪಾದಿಸಿದ್ರೂ ಸಹ ಆ ಯಾವುದೇ ರೀತಿಯ ಹಣ ನಮ್ಮಲ್ಲಿ ಉಳಿಯಲ್ಲ, ದುಂದು ವೆಚ್ಚ ಹೆಚ್ಚಾಗ್ತಾ ಹೋಗ್ತದೆ. ಇಂತಹ ಸಂದರ್ಭದಲ್ಲಿ ವೈಯಕ್ತಿಕ ಜೀವನ ಮತ್ತು ಔದ್ಯೋಗಿಕ ಜೀವನ, ವಿಶೇಷವಾಗಿ ಶನೇಶ್ವರ ಏನಾದರೂ 10ನೇ ಮನೆಯಲ್ಲಿದ್ದ ಅಂದರೆ, ಆ ಶನೇಶ್ವರ ಬಲಹೀನನಾಗಿದ್ದರೆ, ಅದು ನೀಚ ಸ್ಥಾನ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಅಡೆತಡೆಗಳನ್ನು ಸಹ ಎದುರಿಸಬೇಕಾಗ್ತದೆ. ಹಾಗಾಗಿ ಇಂಥ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ವಿಶೇಷವಾಗಿ ಸಾಡೆ ಸಾತಿ ಸಮಸ್ಯೆಯಲ್ಲಿ,
ಸಾಡೆ ಸತಿ ಸಂದರ್ಭದಲ್ಲಿ ಉಂಟಾಗ್ತಕ್ಕಂಥ ಅವಮಾನಗಳು, ಅಪಮಾನಗಳು, ನಿಂದನೆ, ಕೋರ್ಟು ಕಚೇರಿ, ವ್ಯಾಜ್ಯದ ಸಮಸ್ಯೆಗಳು, ಆ ಸಂದರ್ಭದಲ್ಲಿ ಉಂಟಾಗ್ತಕ್ಕಂಥ ಸಾಲ ಸೋಲ ಬಾಧೆಗಳು, ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಅಡೆತಡೆಗಳು ನಿವಾರಣೆಯಾಗುತ್ತಂದರೆ ಈ ಶನಿ ಹೋರವನ್ನು ಸಮರ್ಪಕವಾಗಿ ಬಳಸ್ಕೊಂಡಿದ್ದೇ ಆದರೆ ಎಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿ ಯಶಸ್ಸನ್ನು ಕಾಣ್ಬೋದು. ಏನು ಮಾಡಬೇಕು ಅಂದರೆ ಶನೇಶ್ವರನಿಗೆ ಸಂಬಂಧಪಟ್ಟಂತಹ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಈ ಶನಿ ಹೋರ ಅವಧಿಯಲ್ಲಿ ಅಂದರೆ ಪ್ರತಿ ಶನಿವಾರ ಬೆಳಗ್ಗೆ 6ರಿಂದ 7 ಗಂಟೆ ಕಾಲಾವಧಿಯಲ್ಲಿ ಕಾಲ್ನಡಿಗೆಯನ್ನು ಮಾಡೋದ್ರ ಮೂಲಕ ಆ ಒಂದು 60 ನಿಮಿಷ ಏನಿದೆ ಅದನ್ನು ವಾಕ್ ಮಾಡೋದ್ರ ಮೂಲಕ ವಾಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಅಂತ ಹೇಳ್ಕೊಳ್ಳೋದ್ರಿಂದ ಶನೇಶ್ವರನಿಗೆ ತುಂಬ ಪ್ರಿಯವಾಗಿರ್ತಕ್ಕಂತಹ ವಿಷ್ಣುವಿನ ಮಂತ್ರವಾಗಿರ್ತಕ್ಕಂಥ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳೋದ್ರಿಂದ, ವಿಷ್ಣು ಜಪವನ್ನು ಮಾಡೋದ್ರಿಂದ, ವಿಷ್ಣು ದೇವಾಲಯಗಳನ್ನು ದರ್ಶನವನ್ನು ಮಾಡ್ಕೊಳ್ಳೋದ್ರಿಂದ ಸಹ ಶನಿ ಪ್ರೀತಿಗೆ ಒಳಗಾಗ್ಬೋದು. ವಿಶೇಷವಾಗಿ ಶನೇಶ್ವರನಿಗೆ ತುಂಬ ಇಷ್ಟವಾಗಿರ್ತಕ್ಕಂಥ ವಸ್ತು ಯಾವುದು ಅಂದರೆ ಅದು ಎಳ್ಳು ಅಥವಾ ಎಳ್ಳೆಣ್ಣೆ. ಈ ಎಳ್ಳು ಅಥವಾ ಎಳ್ಳೆಣ್ಣೆಯನ್ನು ಆಂಜನೇಯ ಸ್ವಾಮಿ ದೇವಾಲಯಕ್ಕಾಗಲಿ, ಶಿವನ ದೇವಾಲಯಕ್ಕಾಗಲಿ ಈ ಒಂದು ಕಾಲಾವಧಿಯಲ್ಲಿ ದಾನವನ್ನು ಮಾಡೋದ್ರಿಂದ ಸಹ ಈ ಎಲ್ಲ ಸಂಕಷ್ಟಗಳಿಂದ ನಾವು ಪಾರಾಗ್ಬೋದು. ಜೊತೆಗೆ ಶನೇಶ್ವರನಿಗೆ ತುಂಬ ಪ್ರಿಯವಾಗಿರ್ತಕ್ಕಂತಹ ಕಾರ್ಮಿಕ ವರ್ಗ ಏನಿರ್ತದೆ, ಮಕ್ಕಳೇನಿರ್ತಾರೆ, ಜೊತೆಗೆ ವಯೋವೃದ್ಧರೇನಿರ್ತಾರೆ, ಇಂಥವರಿಗೆ ಸಿಹಿಯನ್ನು ಹಂಚೋದ್ರ ಮೂಲಕ, ಅಂಥವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸೋದ್ರ ಮೂಲಕ, ಅಂಥವರನ್ನು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸೋದ್ರ ಮೂಲಕ, ಅಂಥವರ ವೈಯಕ್ತಿಕ ಕಷ್ಟಗಳೇನಿರ್ತದೆ ಅದಕ್ಕೆ ನಿಮಗೆ ಕೈಲಾದಷ್ಟು ದವಸ ಧಾನ್ಯ ಹಣವನ್ನು ಕೊಡೋದ್ರ ಮೂಲಕ ಅವರನ್ನು ಗೌರವಿಸಿದ್ದೇ ಆದರೆ ಶನೇಶ್ವರನ ಕೃಪಾ ಕಟಾಕ್ಷೆ ಒಳಗಾಗಿ ನಿಮ್ಮ ಜಾತಕದಲ್ಲಿ ಎಂಥ ರೀತಿಯಂಥ ಕಷ್ಟ ಕಾರ್ಪಣ್ಯಗಳಿರಲಿ, ಸಂಕಷ್ಟಗಳಿರಲಿ ಅದೆಲ್ಲ ಮುಖ್ಯ ಆಗೋದಿಲ್ಲ. ಈ ಶನಿ ಹೋರ ಅವಧಿಯಲ್ಲಿ ಶನೇಶ್ವರನಿಗೆ ಪ್ರೀತಿಕರವಾಗಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಮಾಡೋದ್ರಿಂದ ಶನಿಯ ಕೃಪೆಗೆ ಒಳಗಾಗಿ ಸಾಡೆ ಸಾತಿ ಸಮಯದಲ್ಲಿ ಉಂಟಾಗ್ತಕ್ಕಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗೋದಷ್ಟೇ ಅಲ್ಲದೆ ವಿಶೇಷವಾಗಿ ಶನೇಶ್ವರನ ಪಾದಗಳು ಮತ್ತು ಸೊಂಟಕ್ಕೆ ಬೆನ್ನಿಗೆ ಅಧಿಪತಿ ಅಂತ ಕರಿತೀವಿ. ಪಾದ, ಕಾಲು ಮತ್ತು ಬೆನ್ನು ಈ ಭಾಗದಲ್ಲಿ ಉಂಟಾಗ್ತಕ್ಕಂಥ ಅನಾರೋಗ್ಯ ಸಮಸ್ಯೆಗಳೇನಿರ್ತದೆ ಅದನ್ನು ನಿವಾರಣೆಯನ್ನು ಮಾಡ್ಕೋಬೋದು. ಉದ್ಯೋಗದಲ್ಲಿ ಸ್ಥಿರತೆ ಇಲ್ಲದೆ ಏನು ಸಫರ್ ಪಡ್ತಾ ಇರ್ತೀವಿ ಅದನ್ನು ನಿವಾರಣೆಯನ್ನು ಮಾಡ್ಕೋಬೋದು. ಮತ್ತು ಪೊಲೀಸ್ ಸ್ಟೇಷನು, ಕೋರ್ಟು ಕಚೇರಿ ಸಮಸ್ಯೆಗಳೇನು ಎದುರಿಸ್ತಾ ಇರ್ತೀವಿ ಅಂಥ ಎಲ್ಲ ಸಮಸ್ಯೆಗಳನ್ನು ವಿಶೇಷವಾಗಿ ನಾವು ನಿವಾರಣೆಯನ್ನು ಮಾಡ್ಕೊಳ್ಳೋದಷ್ಟೇ ಅಲ್ಲದೆ ಸಾಲ ಸೂಲ ಬಾಧೆಗಳಿಗೆ ಸಿಗಾಕ್ಕೊಳ್ದೆ ದಾರಿದ್ರ್ಯತನದಿಂದ ಹೊರಬಂದು ಮಹಾಲಕ್ಷ್ಮಿ ಕೃಪಾ ಕಟಾಕ್ಷಗೂ ಒಳಗಾಗ್ಬೋದು. ಯಾಕೆಂದರೆ ಶನೇಶ್ವರನಿಗೆ ಪ್ರೀತಿಯಾಗಿರ್ತಕ್ಕಂಥ ವ್ಯಕ್ತಿನೇ ವಿಷ್ಣು. ಅಂಥ ವಿಷ್ಣುವಿನ ಜೊತೆಲಿರೋದು ಯಾರು? ಮಹಾಲಕ್ಷ್ಮಿ. ಯಾವಾಗ ನಾವು ಮಹಾವಿಷ್ಣುವನ್ನು ಆರಾಧನೆಯನ್ನು ಮಾಡ್ತೀವೋ ಆ ವಿಷ್ಣುವಿನ ಸಮೇತವಾಗಿ ಮಹಾಲಕ್ಷ್ಮಿ ಸಹ ಇರ್ತದೆ. ಹಾಗಾಗಿ ಶನೇಶ್ವರನ ಕೃಪಾ ಕಟಾಕ್ಷೆ ಒಳಗಾದರೆ ವಿಷ್ಣುವಿನ ಕೃಪಾ ಕಟಾಕ್ಷೆ ಒಳಗಾಗ್ತದೆ. ಜೊತೆಗೆ ಆಂಜನೇಯನ ಆಶೀರ್ವಾದವೂ ಪಡ್ಕೊಂಡಾಗ್ತದೆ. ಅದಲ್ಲದೆ ಮಹಾಲಕ್ಷ್ಮಿ ಆಶೀರ್ವಾದಕ್ಕೆ ಅಷ್ಟಲಕ್ಷ್ಮೀ ಸ್ಥಿರೀಕರಣ ಆಗೋದ್ರ ಮೂಲಕ ಎಲ್ಲ ರೀತಿಯ ಯಶಸ್ಸು ನಿಮಗೆ ಪ್ರಾಪ್ತಿ ಆಗ್ತದೆ. ಹಾಗಾಗಿ ಶ್ರದ್ಧೆ ಭಕ್ತಿಯಿಂದ ಈ ಶನಿ ಹೋರಾ ಕಾಲಾವಧಿಯನ್ನು ಶನಿವಾರದಂದು ಬೆಳಗ್ಗೆ 6ರಿಂದ 7 ಗಂಟೆ ಕಾಲಾವಧಿ ಅಥವಾ ಸಂಜೆ 6ರಿಂದ 7 ಗಂಟೆ ಕಾಲಾವಧಿ ಏನಿರುತ್ತೆ ಇದನ್ನು ಸಮರ್ಪಕವಾಗಿ ಬಳಸ್ಕೊಂಡು ವಿದ್ಯೆ, ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ, ಆಯುಷ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ತೀರಾ ಅಂತ ಭಾವಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಪ್ರತ್ಯಂಗಿರ ಆಸ್ಟ್ರಾಲಜಿ ಮತ್ತು ವಾಸ್ತು ಚಾನಲ್ನ ವೀಕ್ಷಣೆಯನ್ನು ಮಾಡಿದಂಥ ಪ್ರತಿಯೊಬ್ಬ ಬಂಧು ಬಾಂಧವರಿಗೂ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಈ ವಿಡಿಯೋದ ಕೊನೆ ಹಂತಕ್ಕೆ ನೀವು ಬಂದಿದ್ದೆ ಆದರೆ ಕಮೆಂಟ್ ಸೆಕ್ಷನಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟನ್ನು ಮಾಡಿ. ಅದು ನಿಮಗೆ ಮತ್ತಷ್ಟು ಮಗದಷ್ಟು ಧನಾತ್ಮಕವಾದಂಥ ಫಲಗಳನ್ನು ಕೊಡ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.